ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕಥೆಯನ್ನು ಮೇಲಿಂದ ಮೇಲೆ ಅಜ್ಜಿಯರು ಮೊಮ್ಮಕ್ಕಳಿಗೆ ಹೇಳಲೇಬೇಕು. ಇವತ್ತಿನ ಒಂದು ಕಥೆಯಲ್ಲಿ ಒಂದು ಮಾವಿನಕಾಯಿ ಬೀಜಿತ್ತು, ಅಂದರೆ ಮಾವಿನಕಾಯಿ ಗೊಟ್ಟಂತಾರೆ. ಅದನ್ನು ಎಲ್ಲರೂ ಹಾದಿಯಲ್ಲಿ ತುಳಿದು ಹೋಗ್ತಾಯಿದ್ರು. ಪ್ರತಿಯೊಬ್ಬರು ಬರೋರು, ತುಳಿಯೋರು, ಹೋಗೋರು. ಆದರೆ ಒಬ್ಬ ಮಹಾನುಭಾವ ಆ ಮಾವಿನಕಾಯಿ ಗೊಟ್ಟಿಯನ್ನು ಕೈಯಲ್ಲಿ ಹಿಡ್ಕೊಂಡು ಒಗಿತಿರ್ತಾನೆ. ಆವಾಗ ಮಾವಿನಕಾಯಿ ಏನು ಬೀಜಿದೆ ಅದು ಹೇಳ್ತೈತಿ, ಮಹಾನುಭಾವ ನೀನು ಒಗಿಬೇಡ, ಪಕ್ಕದಲ್ಲಿರ್ತಕ್ಕಂಥ ಏನು ಸ್ವಲ್ಪ ಮಣ್ಣಿನಲ್ಲಿ ನನ್ನನ್ನು ಇಟ್ಟುಬಿಡು, ಅದರ ಮೇಲೆ ಸ್ವಲ್ಪ ನೀರು ಹಾಕಿ ಹೋಗು ಅಂತ ಹೇಳ್ತೈತೆ ಅದು. ಆ ಮಹಾನುಭಾವ ಹಾಗೆ ಮಾಡ್ತಾನೆ. ಆ ಹೋಗುವಾಗ ಆ ಮಾವಿನ ಗೊಟ್ಟೆ ಏನು ಹೇಳ್ತಿದೆ ಅಂದರೆ, ನೀನು 15 ವರ್ಷ ಬಿಟ್ಟು ಬಂದ ನಂತರ ಅಥವಾ 10-15 ವರ್ಷ ಬಿಟ್ಟ ನಂತರ ಇಲ್ಲಿ ಬಂದು ನೋಡು, ನಾನು ಯಾವ ರೀತಿ ಬೆಳೆದಿರ್ತೇನೆ, ದೊಡ್ಡ ಆಲದ ಮರವಾಗಿ ಬೆಳೆದಿರ್ತೇನೆ. ಅಂದರೆ ಅಷ್ಟು ದೊಡ್ಡ ಮರವಾಗಿ ಬೆಳೆದು ಮಾವಿನ ಹಣ್ಣುಗಳನ್ನು ಕೊಡ್ತೇನೆ ಅಂತ ಹೇಳ್ತದೆ. ಆಗ ಆ ಮಹಾನುಭಾವ ಅದೇ ರೀತಿ ಮಣ್ಣಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಹೋಗಿಬಿಡ್ತಾನೆ. 15 ವರ್ಷ ಈ ಮಾವಿನ ಗಿಡ ದೊಡ್ಡ ಪ್ರಮಾಣದಲ್ಲಿ ಬೆಳಿತೈತಿ. ದೊಡ್ಡ ದೊಡ್ಡ ಹಣ್ಣುಗಳು, ಜನ ಬರ್ತಾರೆ, ತಿಂತಾರೆ. ಅಲ್ಲಿ ಕೆಳಗೆ ಆಶ್ರಯ ನೀಡಿ ಆನಂದ ಪಟ್ಕೊಂಡು ಹೋಗ್ತಾರೆ. ನಂತರ ಮರದ ಮೇಲಿರ್ತಕ್ಕಂಥ ಗಿಡಗಳು, ಪಕ್ಷಿಗಳು ಎಲ್ಲವೂ ಆನಂದದಿಂದ ಹಾಡ್ತಿರ್ತವೆ. ಹೀಗೆ ದಿನಗಳು ಕಳೆದಂತೆ 15 ವರ್ಷ ಮುಗಿದು ಹೋಗ್ತದೆ. ಆಗ ಏನು ಮಾವಿನ ಬೀಜನ ಇಟ್ಟಿರ್ತಾನೆ ಆ ಮಹಾನುಭಾವ ಅಲ್ಲಿಂದ ಹಾದು ಹೋಗ್ತಿರ್ತಾನೆ. ಅವನಿಗೆ ಆಶ್ಚರ್ಯ ಆಗ್ತದೆ. ಆವಾಗ ಆ ಮಹಾನುಭಾವನನ್ನು ನೋಡಿ ಆ ಮಾವಿನ ಗಿಡ ಹೇಳ್ತದೆ, ನೋಡು ಮಹಾನುಭಾವ, ನಾನು ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದೇನೆ, ಯಾರೇ ತುಳಿದರೂ ನಾನು ಬೇಜಾರು ಮಾಡಿಕೊಳ್ಳಿಲ್ಲ, ಬೇಜಾರು ಮಾಡಿಕೊಳ್ಳೋದು ಅವಶ್ಯಕತೆಯೇ ಇರಲಿಲ್ಲ. ಈಗ ನೋಡು, ನಾನು 15 ವರ್ಷದಿಂದ ಮಾವಿನ ಹಣ್ಣುಗಳನ್ನು ಕೊಡ್ತೇನೆ, ಜನರಿಗೆ ಸಹಾಯ ಮಾಡಿದ್ದೇನೆ, ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿದ್ದೇನೆ ಅಂತ ಹೇಳ್ತಾನೆ. ನೀನು ಎಷ್ಟು ಬೇಕಾದರೂ ತಿನ್ನು, ಇದನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತೈತೆ. ಈ ನೀತಿ ಕಥೆಯಿಂದ ನಮಗೆ ಗೊತ್ತಾಗೋದಂದರೆ, ತುಳಿಯೋರು ಭಾಳ ಜನ ಇರ್ತಾರೆ, ಅದರ ಎತ್ತುವವರು ಎಲ್ಲಾದರೂ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ. ಅದರ ಆಶಾಭಾವನೆಯಿಂದ ಬದುಕಬೇಕು. ಇದ್ದಷ್ಟು ದಿನ ಒಳ್ಳೆಯ ಕೆಲಸವನ್ನು ಮಾಡಿ ಬದುಕಬೇಕು. ಪರೋಪಕಾರಂ ಇದು ಶರೀರಂ ಅಂತ ಹೇಳ್ತಾರೆ. ಹಿಂದಿನ ಹಿರಿಯರು ಇದನ್ನು ಪಾಲಿಸಿಕೊಂಡು ಬಂದಿದ್ದರು. ಯಾರಾದರೂ ನೀವು ಹೋಗ್ತಾ ಇರ್ತೀರಿ, ಕಲ್ಲು ಬಿದ್ದಿರ್ತೈತಿ ಅಥವಾ ಮುಳ್ಳು ಬಿದ್ದಿರ್ತೈತಿ ಅಥವಾ ಯಾವುದೋ ಒಂದು ವಸ್ತು ಬಿದ್ದಿರ್ತೈತಿ, ಅದನ್ನು ರಸ್ತೆಗೆ ಬದಿಗೆ ತೆಗೆದಿಟ್ಟು ಹೋದರೆ ಅದೇ ನೀವು ಮಾಡುವಂಥ ಧರ್ಮ. ಧರ್ಮ ಅಂದರೆ ಏನು? ಒಳ್ಳೆಯ ಕೆಲಸಗಳನ್ನು ಮಾಡೋದೇ ಧರ್ಮ. ಇಂಥ ಅನೇಕ ಕಥೆಗಳನ್ನು ಚಿಕ್ಕ ಮಕ್ಕಳಿಗೆ ಹೇಳಿ ಧರ್ಮ ಬೋಧನೆಯನ್ನು ಮಾಡಬೇಕು. ಒಳ್ಳೆಯ ಬುದ್ಧಿ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಅದೇ ನೀವು ಮಾಡುವಂಥ ಒಳ್ಳೆಯ ಕಾರ್ಯ ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳಿ ಮಕ್ಕಳ ಮನಸ್ಸನ್ನು ಕೆರಳಿಸಬೇಕು. ಸಹಾಯ ಮಾಡಲಿಕ್ಕೆ ಆಗದೇ ಹೋದರೂ ಕೂಡ ಕೆಟ್ಟದ್ದನ್ನು ಮಾಡಬಾರ್ದು ಅನ್ನೋದೇ ಈ ಒಂದು ಕಥೆಯ ಮುಖ್ಯ ಉದ್ದೇಶ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.